ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಕೊನೆಗೂ ರಾಹುಲ್ ಗಾಂಧಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆದರೆ ಸೋಮವಾರ ಪಟ್ಟಿ ಫೈನಲ್ ಆಗುತ್ತೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆ. ಸೋಮವಾರ ಸಂಪುಟ ಪುನಾರಚನೆಗೆ ಸಮ್ಮತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೊನೆಗೂ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ರಾಹುಲ್ ಮುಂದೆ ಸಿಎಂ ಸಂಪುಟ ಪುನಾರಚನೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಬಹುತೇಕ ಒಪ್ಪಿಗೆ ನೀಡಿದೆಯಂತೆ. ಸೋಮವಾರ ಮತ್ತೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಅಂದೇ ಪಟ್ಟಿ ಫೈನಲ್ ಆದರೂ ಅಚ್ಚರಿಯೇನಿಲ್ಲ. ಅಲ್ಲದೆ 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟ ಪುನಾರಚನೆ ಆಗಬಹುದು ಎನ್ನಲಾಗ್ತಿದೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿದ್ಯಾರು ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ವಿಜಯನಗರ ಎಂ ಕೃಷ್ಣಪ್ಪ, ಮಳವಳ್ಳಿಯ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಮಾಗಡಿಯ ಎಚ್ಸಿ ಬಾಲಕೃಷ್ಣ, ಗುಬ್ಬಿಯ ಎಸ್ಆರ್ ಶ್ರೀನಿವಾಸ್, ಬಂಗಾರಪೇಟೆಯ ಎಸ್ಎನ್ ನಾರಾಯಣಸ್ವಾಮಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಕೆಜಿಎಫ್ನ ರೂಪಾ ಶಶಿಧರ್, ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಸಾಗರದ ಬೇಳೂರು ಗೋಪಾಲಕೃಷ್ಣ, ಅಥಣಿಯ ಲಕ್ಷ್ಮಣ್ ಸೌದಿ, ತಿಪಟೂರಿನ ಕೆ ಷಡಕ್ಷರಿ, ಉಲ್ಲಾಳದ ಯುಟಿ ಖಾದರ್, ನರಸಿಂಹರಾಜದ ತನ್ವೀರ್ ಸೇಠ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಂತ್ರಿ ಆಗೋ ಇರಾದೆಯಲ್ಲಿದ್ದಾರೆ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದ್ರೆ ಇನ್ನೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಕೊನೆಗೂ ರಾಹುಲ್ ಗಾಂಧಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆದರೆ ಸೋಮವಾರ ಪಟ್ಟಿ ಫೈನಲ್ ಆಗುತ್ತೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆ. ಸೋಮವಾರ ಸಂಪುಟ ಪುನಾರಚನೆಗೆ ಸಮ್ಮತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೊನೆಗೂ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ರಾಹುಲ್ ಮುಂದೆ ಸಿಎಂ ಸಂಪುಟ ಪುನಾರಚನೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಬಹುತೇಕ ಒಪ್ಪಿಗೆ ನೀಡಿದೆಯಂತೆ. ಸೋಮವಾರ ಮತ್ತೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಅಂದೇ ಪಟ್ಟಿ ಫೈನಲ್ ಆದರೂ ಅಚ್ಚರಿಯೇನಿಲ್ಲ. ಅಲ್ಲದೆ 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟ ಪುನಾರಚನೆ ಆಗಬಹುದು ಎನ್ನಲಾಗ್ತಿದೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿದ್ಯಾರು ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ವಿಜಯನಗರ ಎಂ ಕೃಷ್ಣಪ್ಪ, ಮಳವಳ್ಳಿಯ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಮಾಗಡಿಯ ಎಚ್ಸಿ ಬಾಲಕೃಷ್ಣ, ಗುಬ್ಬಿಯ ಎಸ್ಆರ್ ಶ್ರೀನಿವಾಸ್, ಬಂಗಾರಪೇಟೆಯ ಎಸ್ಎನ್ ನಾರಾಯಣಸ್ವಾಮಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಕೆಜಿಎಫ್ನ ರೂಪಾ ಶಶಿಧರ್, ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಸಾಗರದ ಬೇಳೂರು ಗೋಪಾಲಕೃಷ್ಣ, ಅಥಣಿಯ ಲಕ್ಷ್ಮಣ್ ಸೌದಿ, ತಿಪಟೂರಿನ ಕೆ ಷಡಕ್ಷರಿ, ಉಲ್ಲಾಳದ ಯುಟಿ ಖಾದರ್, ನರಸಿಂಹರಾಜದ ತನ್ವೀರ್ ಸೇಠ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಂತ್ರಿ ಆಗೋ ಇರಾದೆಯಲ್ಲಿದ್ದಾರೆ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದ್ರೆ ಇನ್ನೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಸಿಎಂ ಸಿದ್ದರಾಮಯ್ಯ ಕೊನೆಗೂ ರಾಹುಲ್ ಗಾಂಧಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಸೋಮವಾರ ಪಟ್ಟಿ ಫೈನಲ್ ಆಗುತ್ತೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆ. ಸೋಮವಾರ ಸಂಪುಟ ಪುನಾರಚನೆಗೆ ಸಮ್ಮತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೊನೆಗೂ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ರಾಹುಲ್ ಮುಂದೆ ಸಿಎಂ ಸಂಪುಟ ಪುನಾರಚನೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಬಹುತೇಕ ಒಪ್ಪಿಗೆ ನೀಡಿದೆಯಂತೆ. ಸೋಮವಾರ ಮತ್ತೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಅಂದೇ ಪಟ್ಟಿ ಫೈನಲ್ ಆದರೂ ಅಚ್ಚರಿಯೇನಿಲ್ಲ. ಅಲ್ಲದೆ 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟ ಪುನಾರಚನೆ ಆಗಬಹುದು ಎನ್ನಲಾಗ್ತಿದೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿದ್ಯಾರು ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ವಿಜಯನಗರ ಎಂ ಕೃಷ್ಣಪ್ಪ, ಮಳವಳ್ಳಿಯ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಮಾಗಡಿಯ ಎಚ್ಸಿ ಬಾಲಕೃಷ್ಣ, ಗುಬ್ಬಿಯ ಎಸ್ಆರ್ ಶ್ರೀನಿವಾಸ್, ಬಂಗಾರಪೇಟೆಯ ಎಸ್ಎನ್ ನಾರಾಯಣಸ್ವಾಮಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಕೆಜಿಎಫ್ನ ರೂಪಾ ಶಶಿಧರ್, ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಸಾಗರದ ಬೇಳೂರು ಗೋಪಾಲಕೃಷ್ಣ, ಅಥಣಿಯ ಲಕ್ಷ್ಮಣ್ ಸೌದಿ, ತಿಪಟೂರಿನ ಕೆ ಷಡಕ್ಷರಿ, ಉಲ್ಲಾಳದ ಯುಟಿ ಖಾದರ್, ನರಸಿಂಹರಾಜದ ತನ್ವೀರ್ ಸೇಠ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಂತ್ರಿ ಆಗೋ ಇರಾದೆಯಲ್ಲಿದ್ದಾರೆ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದ್ರೆ ಇನ್ನೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಸಿಎಂ ಸಿದ್ದರಾಮಯ್ಯ ಕೊನೆಗೂ ರಾಹುಲ್ ಗಾಂಧಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಸೋಮವಾರ ಪಟ್ಟಿ ಫೈನಲ್ ಆಗುತ್ತೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆ. ಸೋಮವಾರ ಸಂಪುಟ ಪುನಾರಚನೆಗೆ ಸಮ್ಮತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೊನೆಗೂ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ರಾಹುಲ್ ಮುಂದೆ ಸಿಎಂ ಸಂಪುಟ ಪುನಾರಚನೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಬಹುತೇಕ ಒಪ್ಪಿಗೆ ನೀಡಿದೆಯಂತೆ. ಸೋಮವಾರ ಮತ್ತೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಅಂದೇ ಪಟ್ಟಿ ಫೈನಲ್ ಆದರೂ ಅಚ್ಚರಿಯೇನಿಲ್ಲ. ಅಲ್ಲದೆ 15ರಿಂದ 17 ಹಾಲಿ ಸಚಿವರನ್ನ ಬದಲಿಸುವ ಸಾಧ್ಯತೆ ಕೂಡ ಇದೆಯಂತೆ. ವರ್ಷಾಂತ್ಯ ಇಲ್ಲವೇ ಸಂಕ್ರಾಂತಿ ಹೊತ್ತಿಗೆ ಸಚಿವ ಸಂಪುಟ ಪುನಾರಚನೆ ಆಗಬಹುದು ಎನ್ನಲಾಗ್ತಿದೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿದ್ಯಾರು ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ವಿಜಯನಗರ ಎಂ ಕೃಷ್ಣಪ್ಪ, ಮಳವಳ್ಳಿಯ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರದ ಪುಟ್ಟರಂಗಶೆಟ್ಟಿ, ಮಾಗಡಿಯ ಎಚ್ಸಿ ಬಾಲಕೃಷ್ಣ, ಗುಬ್ಬಿಯ ಎಸ್ಆರ್ ಶ್ರೀನಿವಾಸ್, ಬಂಗಾರಪೇಟೆಯ ಎಸ್ಎನ್ ನಾರಾಯಣಸ್ವಾಮಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಕೆಜಿಎಫ್ನ ರೂಪಾ ಶಶಿಧರ್, ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಸಾಗರದ ಬೇಳೂರು ಗೋಪಾಲಕೃಷ್ಣ, ಅಥಣಿಯ ಲಕ್ಷ್ಮಣ್ ಸೌದಿ, ತಿಪಟೂರಿನ ಕೆ ಷಡಕ್ಷರಿ, ಉಲ್ಲಾಳದ ಯುಟಿ ಖಾದರ್, ನರಸಿಂಹರಾಜದ ತನ್ವೀರ್ ಸೇಠ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಮಂತ್ರಿ ಆಗೋ ಇರಾದೆಯಲ್ಲಿದ್ದಾರೆ. ಒಂದಷ್ಟು ಮಂದಿ ಸಿಎಂ ಸಿದ್ದರಾಮಯ್ಯ ಬಳಿ ಲಾಬಿ ನಡೆಸಿದ್ರೆ ಇನ್ನೊಂದಷ್ಟು ಮಂದಿ ಡಿಕೆ ಶಿವಕುಮಾರ್ ಬಳಿ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದಾರೆ. ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಬಳಿಯೇ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದಾರೆ. ಆದರೆ ಸಂಪುಟ ಪುನಾರಚನೆ ವೇಳೆ ಯಾರಿಗೆ ಲಾಟರಿ ಹೊಡೆಯುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.